ಗುರುಗಳೇ ಗುರುಗಳೇ ದಯಮಾಡಿ ನನ್ನ ಹೆಂಡತಿನ ಕಾಪಾಡಿ ಗುರುಗಳೇ. ಭೋಗೇಂದ್ರಾಚಾರ್ಯರೇ, ಈ ತಾಯಿಗೆ ಈಗ ಬಿಸಿ ನೀರಿನ ಅವಶ್ಯಕತೆ ಬರುತ್ತೆ. ಇಲ್ಲೆಲ್ಲಾದರೂ ನೀರು ಸಿಕ್ಕಿದರೆ ಬಿಸಿ ನೀರಿನ ವ್ಯವಸ್ಥೆ ಮಾಡಿ. ನೀರೇ? ಬಿಸಿ ನೀರು. ಆಯಿತು. ಯೋಚನೆ ಮಾಡಬೇಡಿ, ಆ ಶ್ರೀಹರಿ ಇದ್ದಾನೆ, ಎಲ್ಲ ಒಳ್ಳೆಯದಾಗತ್ತೆ. ಆಯ್ತಾಯ್ತಾಯ್ತು, ಸಮಾಧಾನ 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 ಸಮಾಧಾನ. ಆಚಾರ್ಯರೇ, ಹಾಂ ನಡೀರಿ. ಹಾಂ ಅಮ್ಮ, ನೀವಾದ್ರೂ ಏನಾದ್ರೂ ಮಾಡಿ ಅಮ್ಮ. ಸುಳ್ಗಿರ್ತೀರಲ್ಲಪ್ಪ, ನಮ್ಗೆ ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ. ಆಚಾರ್ಯರೇ, ಗುರುಗಳು ಹೇಳಿದ್ದು ಬಿಸಿನೀರು ವ್ಯವಸ್ಥೆ ಮಾಡಿ ಅಂತ. ನೀವು ತಲೆ ಬಿಸಿ ಮಾಡ್ಕೊಳ್ಳಿ ಅಂತ ಅಲ್ಲ. ಅಯ್ಯ, ನೀವು ನೋಡೋಕೊಳ್ಳೆ ಬಡಭೂಮಿ ಥರ ಇದೆ, ಇಲ್ಲಿ ನೀರು ಸಿಗೋದೇ ಕಷ್ಟ, ಇನ್ನು ಬಿಸಿನೀರೆಲ್ಲಿಂದ ತರೋದು ಗೋವಿಂದ? ಬೆಂಕಿ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ, ನಾನು ನೀರಿನ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಮೊದಲು ಈ ಗೋವಿಂದಂಗೆ ಬೆಂಕಿ ಹಚ್ಚಬೇಕು. ಏನ್ ಮಾಡ್ಲಿ ಗುರುಗಳೇ? ಸ್ವಲ್ಪ 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 ತಡ್ಕೊಂಬಂದು ಸ್ವಲ್ಪ ಸಮಾಧಾನ ಸಮಾಧಾನ ಮಾಡ್ಕೊ. ಸ್ವಲ್ಪ ಆಯ್ತಾಯ್ತಾಯ್ತು. ಗುರುಗಳೇ, ನನ್ನ ಹೆಂಡತಿ ಸಂಕಟ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ ಗುರುಗಳೇ. ಅವಳು ಸತ್ತೇ ಹೋಗ್ತಾಳೆ ಅನ್ಸತ್ತೆ. ದಯಮಾಡಿ ಕಾಪಾಡಿ ಗುರುಗಳೇ, ದಯಮಾಡಿ ಕಾಪಾಡಿ. ತಾಯಿ ಲಕ್ಷ್ಮಿ, ವಾಗ್ದೇವಿ, ಪಾರ್ವತಿ, ನಮ್ಮ ಪೂರ್ವಾಶ್ರಮದ ಕುಟುಂಬ ಕಷ್ಟದಲ್ಲಿದ್ದಾಗ ನೀವುಗಳು ಅದೆಷ್ಟೋ ಸಾರಿ ಬಂದು ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದೀರಿ. ಈಗ ಈ ತುಂಬು ಗರ್ಭಿಣಿ ಕಷ್ಟದಲ್ಲಿದ್ದಾಳೆ. ನೀವುಗಳೇ ಅವಳಿಗೆ ಸಹಾಯ ಮಾಡದಿದ್ದರೆ ಹೇಗೆ? ಅವಳನ್ನು ನೀವೇ ಕಾಪಾಡಬೇಕು. ತಾಯಂದಿರೆ, ಕೃಪೆ ತೋರಿ. ಆಚಾರ್ಯರೇ, ಏನು ತುಂಬ ಬೇವ್ರ್ತಾ ಇದ್ದೀರಾ? ನೆತ್ತಿ ಮೇಲೂ ಸುಡ್ತಾ ಇದೆ, ಎದುರುಗಡೆನೂ ಸುಡ್ತಾ ಇದೆ, ಒಳಗಡೆನೂ ಸುಡ್ತಾ ಇದೆ. ದೇವ್ರದೇ ಇರೋಕ್ಕಾಗುತ್ತೀಯ ಗೋವಿಂದ? ಈ ಕೊನೆಯಲ್ಲಿ ಹೇಳಿದ್ರಲ್ಲ ಅದು ಸರಿ, ಯಾವ್ದು? ಒಳಗಡೆನೂ ಸುಡ್ತಾ ಇದೆ ಅಂದ್ರಲ್ಲ ಅದು. ನಡೀರಿ, ನೀರು ಬಿಸಿ ಆಯಿತು ಅನಿಸುತ್ತೆ, ಕೊಟ್ಬಿಟ್ಟು ಗುರುಗಳ ಹತ್ರ ಹೋಗೋಣ. ಸರಿ.